ಸ್ನೇಹಿತರ, ಹೌದು ಸ್ನೇಹಿತರೆ, ನೀವು ತಮಿಳ್ನಾಡಿನಲ್ಲಿ ನೋಡಿರ್ತಕ್ಕಂಥದ್ದು ನಿಜ. ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹಾಗೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳು ಇರ್ತಕ್ಕಂತಹ ಒಂದು ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ. ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದೆಯಾ ಇಲ್ವಾ? ಯಾವ ಯಾವ ಬೆಳೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಸಿಗುತ್ತಾ ಇದೆ? ಈಗ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗುತ್ತಾ ಇದೆ? ಟೋಟಲಿ ಈ ಎಲ್ಲ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಬಹಳಷ್ಟು ಕಡೆ ಈಗಾಗಲೇ 4% ಇಂದ 5% ವರೆಗೂ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಹೆಚ್ಚಿನ ಮಳೆ ಆಗಿದೆ. ಹಾಗಾಗಿ ರೈತರು ಬೆಳೆದಿರತಕ್ಕಂತಹ ಬೆಳೆಗಳು ನಾಶ ಆಗಿಬಿಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನಾವು ಹೇಳೋದಾದ್ರೆ ಈ ಕಲಬುರಗಿ ಜಿಲ್ಲೆಗಾಗಿರ್ಲಿ, ಧಾರವಾಡ, ಯಾದಗಿರಿಗಾಗಿರ್ಲಿ ಸಾಕಷ್ಟು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಬಿಟ್ಟಿದೆ. ಹಾಗಾಗಿ ಸಣ್ಣ ಪುಟ್ಟ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿರೋದಿಲ್ಲ. ಈಗಾಗಲೇ ಸಾಕಷ್ಟು ಸಾಲ ಸೂಲಗಳನ್ನು ಕೂಡ ಮಾಡ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಆ ಎಲ್ಲ ಒಂದು ಬೆಳೆ ಹಾನಿಗೆ ಪರಿಹಾರ ಹಣವನ್ನು ಒದಗಿಸಿಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಸೊ ಈ ಒಂದು ವಾರದ ಹಿಂದೆನೇ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ನ್ಯೂಸ್ ನಲ್ಲಿ ಕೊಟ್ಟಿದ್ರು. ಅದರ ಬಗ್ಗೆ ಏನು ಎಲ್ಲ ಡಿಸಿಷನ್ ಅನ್ನ, ಎಲ್ಲ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಇಂಟ್ರೆಸ್ಟ್ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಬೆಳೆ ಹಾನಿ ಪರಿಹಾರ ಹೋದ ತಿಂಗಳಲ್ಲಿ ಕೂಡ ನಿಮಗೆ ಕೇಂದ್ರದಿಂದ ಜಮಾ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಕಲಬುರಗಿಗೆ, ಗದಗಕ್ಕೆ, ಹಾವೇರಿಗೆ, ವಿಜಯನಗರ, ಧಾರವಾಡ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡಕ್ಕೆ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಉಡುಪಿ, ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚಿನ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಫಲಾನುಭವಿಗಳು, ಹೆಚ್ಚಿನ ರೈತರಿದ್ದಾರೋ, ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಅದರ ಆಧಾರದ ಮೇಲೆ ಅಲ್ಲಿ ದುಡ್ಡನ್ನ ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ತೊಗರಿ, ಭತ್ತ, ರಾಗಿ, ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರು ಕಾಳು, ನೆಲೆಗಡ್ಡಲೆ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನ ಒದಗಿಸಿಕೊಟ್ಟಿದ್ದಾರೆ. ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ 2024-25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ರೆ ಅವರಿಗೆ ಮಂಜೂರಾಗಿದೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ವಿಮೆ. ಇನ್ನು ರಾಜ್ಯ ಸರ್ಕಾರವೂ ಕೂಡ ಕೊಡಬೇಕಲ್ವಾ? ಬರೀ ಗ್ಯಾರಂಟಿ ಯೋಜನೆಗಳ ಕಡೆಗೆ ಗಮನ ಹರಿಸಿದ್ರೆ ಅಷ್ಟೇ ಅಲ್ಲ, ಅಲ್ಲಿ ಕೂಡ ಸಾಕಷ್ಟು ಕಂತುಗಳನ್ನ ಪೆಂಡಿಂಗ್ ಉಳಿಸಿದೆ. ಆದ್ರೆ ಈ ಬೆಳೆ ಹಾನಿ ಪರಿಹಾರ ಅಂತ ಕೊಡ್ಲೇಬೇಕು. ಯಾಕಂದ್ರೆ ರೈತರಿದ್ರೇನೆ ನಾವು ಇರ್ಲಿಕ್ಕೆ ಸಾಧ್ಯ. ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನ ತಿಂದು ಬದುಕ್ತಾ ಇರ್ತೀವಿ. ಹಾಗಾಗಿ ರೈತರು ಕಷ್ಟದಲ್ಲಿದ್ರೆ ಸರ್ಕಾರ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನ ಒದಗಿಸಿ ಕೊಡ್ಲೇಬೇಕು. ಹಾಗಾಗಿ ಸರ್ಕಾರ ಮುಂದಾಗಿದ್ದು ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿಕೊಡ್ಲಿಕ್ಕೆ ಜಂಟಿ ಸರ್ವೆಯನ್ನ ಮೊಟ್ಟ ಮೊದಲಿಗೆ ಮಾಡುತ್ತೆ. ಜಂಟಿ ಸರ್ವೆ ಆದ ತಕ್ಷಣ ಏನ್ ಮಾಹಿತಿ ಸಿಗತ್ತಪ್ಪ ಅಂದ್ರೆ ಸುಮಾರು 30,000 ಹೆಕ್ಟೇರ್ ಅಷ್ಟು ಭೂಮಿಗಳು ನಾಶ ಆಗ್ಬಿಟ್ಟಿರುತ್ತೆ ಬೆಳೆ ಹಾನಿಯಿಂದಾಗಿ, ಹೆಚ್ಚಿನ ಮಳೆಯಿಂದಾಗಿ. ಹಾಗಾಗಿ ಆ ಒಂದು ಬೆಳೆಗಳಿಗೆ ಪರಿಹಾರ ಹಣವನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿ ನಿಮಗೆ ಈ ಒಂದು ದುಡ್ಡನ್ನ ಒದಗಿಸಿ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ NDRF ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಕೊಟ್ರೆ, ಅದರ ಜೊತೆಗೆ ನೀರಾವರಿ ಭೂಮಿಗಳಿಗೆ 17,000, 2 ಪ್ಲಸ್ ಮಾಡ್ಕೊಳ್ಳಿ ನೋಡಿ ಎಷ್ಟಾಗುತ್ತೆ, 25,500 ರೂಪಾಯಿ ಆಗುತ್ತೆ. ಇಷ್ಟು ದುಡ್ಡನ್ನ ಪ್ರತಿಯೊಂದು ಹೆಕ್ಟರ್ಗೆ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳನ್ನ ಹೊಂದಿದ್ದಾದ್ರೆ ಅದಕ್ಕೆ ನಾವು 31,500 ರೂಪಾಯಿ ಕೊಡ್ತೇವಪ್ಪ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಇದರ ಜೊತೆಗೆ ಅನೇಕ ಕಡೆಗೆ ಮಳೆಯಿಂದಾಗಿ ಈ ಒಂದು ಬೆಳೆಗಳಷ್ಟೇ ನಾಶ ಆಗದೆ ಮನೆಗಳು ಕೂಡ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಆ ಮನೆಗಳು ಬಿದ್ದು ಹೋದಂತವರಿಗೆ ಮನೆಯಲ್ಲಿರ್ತಕ್ಕಂತಹ ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗುವುದಾಗಿರ್ಲಿ, ನಾಶ ಆಗಿರೋದಾಗಿರ್ಲಿ, ಈ ರೀತಿ ಏನಾಗಿದ್ರು ಆಗಿದ್ದೆ ಆದ್ರೆ ಅದಕ್ಕೂ ಕೂಡ ನಾವು ದುಡ್ಡನ್ನ ಮೀಸಲಿಟ್ಟಿದ್ದೀವಿ. ಅದನ್ನು ಕೂಡ ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರ ಖಾತೆಗಳಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗುವಂತಹ ಕೆಲಸ ನಡೀತಾ ಇದೆ. ನೀವು ಇದೇ ಬೆಳೆಯನ್ನ ಬೆಳಿಬೇಕಂತೇನಿಲ್ಲ, ಅಥವಾ ನಿಮ್ಮ ಇನ್ಸೂರೆನ್ಸ್ ಮಾಡಿಸಿದವ್ರಿಗಷ್ಟೇ ಬೆಳೆ ಹಾನಿ ವಿಮೆ ಜಮಾ ಆಗ್ಬೇಕಂತ